ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಹಬ್ಬ, ಯುಗಾದಿ ಹಬ್ಬ ಆಗಿರೋ ಕಾರಣ ಇವತ್ತು ನಾನು ಒಂದು ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅದು ಯಾವ ಟೆಂಪಲ್ಲು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬನ್ನಿ. ಅಂದರೆ ತುಂಬ ಪವರ್ಫುಲ್ ಇರೋವಂತಹ ಟೆಂಪಲ್ ಇದು, ತುಂಬ ಚೆನ್ನಾಗೂ ಇದೆ. ಅಂದರೆ ನಾವು ಅಂದ್ಕೊಂಡು ಕೆಲಸನೂ ಸಹ ಆಗುತ್ತೆ. ನೋಡಿ, ಇದೇ ಭಕ್ತ ಮುನೇಶ್ವರ ಟೆಂಪಲ್ಲು. ನಾನು ಇಲ್ಲಿ ಕರ್ಕೊಂಬಂದಿದ್ದೀನಿ ನಿಮ್ಮನ್ನು. ನಾವು ಆ ಕಡೆ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಇವಾಗ ನಾವು ಬಂದ್ವಿ ಇಲ್ಲಿ ಟೆಂಪಲ್ ಹತ್ರ. ಅಂದರೆ ಇವತ್ತೇನು ರಶ್ ಏನು ಇರಲಿಲ್ಲ ಅಷ್ಟೊಂದು. ಮಾಮೂಲಿ ಯಾವಾಗಲೂ ರಶ್ ಇರುತ್ತಂತೆ, ಇವತ್ತೇನು ಸ್ವಲ್ಪ ರಶ್ಶು ಕಡಿಮೆ ಇದೆ. ಅಂದರೆ ಒಳ್ಳೆ ಟೆಂಪಲ್ ಇದು. ಹೇಳ್ಬೇಕು ಅಂದರೆ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತಂತೆ. ಅಂದರೆ ನಮ್ಮ ಫ್ರೆಂಡು ಎಲ್ಲ ಹೋಗಿದ್ರು, ಅವ್ರಿಗೆ ತುಂಬ ಕೆಲಸಗಳು ಸಹ ಆಗಿದೆ. ನೋಡಿ, ನಾನು ನಮ್ಮ ಯಜಮಾನ್ರು ಬಂದ್ವಿ. ಇವಾಗ ಕಾರ್ ಇಳಿದ್ಬಿಟ್ಟು ಅಲ್ಲಿ ಕಾರ್ ಪಾರ್ಕಿಂಗು ಮಾಡಿ ಬಂದ್ವಿ. ಅಲ್ಲಿ ನಾವು ಎಂಟ್ರೆನ್ಸಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ರೈಟ್ ಸೈಡಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ನಾವು ಆಂಜನೇಯನಿಗೂ ಸಹ ನಮಸ್ಕಾರ ಎಲ್ಲ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಚೆನ್ನಾಗೂ ಕಟ್ಟಿದ್ದಾರೆ ದೇವಸ್ಥಾನನ, ತುಂಬಾ ಚೆನ್ನಾಗಿದೆ. ನೋಡಿ, ಫಸ್ಟ್ಗೆ ನಾವು ಆಂಜನೇಯಂಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಬೇಕು. ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಒಂದು ಸ್ಟ್ಯಾಚು ಥರನೂ ಮಾಡಿದ್ದಾರೆ. ನೋಡಿ, ಇಲ್ಲಿ ಇದ್ರ ಪಕ್ಕದಲ್ಲಿ ಇನ್ನೂ ಒಂದು ನಾಗರದ್ದು ವಿಗ್ರಹಗಳು ಆ ಥರದ್ದು ಎಲ್ಲ ಇದ್ದಾರೆ. ಅಂದರೆ ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ನಾವು ಅಂದ್ಕೊಂಡಿದ್ದ ಕೆಲಸನೂ ಸಹ ಆಗುತ್ತೆ. ಅಲ್ಲಿ ಗುರುಗಳು ಇರ್ತಾರೆ, ಗುರುಗಳ ಹತ್ರನೂ ನಮ್ಮ ಕಷ್ಟ ಎಲ್ಲನೂ ಸಹ ಹೇಳ್ಕೊಬೋದು. ಅವರು ಒಂದು ನಿಂಬೆಹಣ್ಣು ಸಹ ಎಲ್ಲ ಕೊಡ್ತಾರೆ. ಅಂದರೆ ಅಲ್ಲಿ ಹೇಳ್ತಾರೆ ಅವರು, ನೀವು ದೇವ್ರ ಮನೆಯಲ್ಲಿಟ್ಟು ಪೂಜೆ ಎಲ್ಲ ಮಾಡಿ ಅಂತಲೂ ಸಹ ಹೇಳ್ತಾರೆ. ನೋಡಿ, ಇಲ್ಲಿ ಅದು ನಾಗರದ್ದು ಅದನ್ನೆಲ್ಲನೂ ಸಹ ಇಟ್ಟಿದ್ದಾರೆ. ನೋಡಿ, ಅದಕ್ಕೆಲ್ಲ ಹೂವು ಎಲ್ಲ ಹಾಕಿ ತುಂಬ ಚೆನ್ನಾಗಿ ದೇವಸ್ಥಾನ ಚೆನ್ನಾಗಿದೆ ನೋಡೋದಕ್ಕೆ. ಅಂದರೆ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರಂತೆ, ಅವರಿಗೆ ಅವ್ರು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಿದೆ ಅಂತ ಅಂದ್ಬಿಟ್ಟು ನನಗೂ ಹೇಳಿದ್ರು. ಹಾಗಾಗಿ ನಾನು ಹೋಗಿದ್ದೀನಿ. ಅಂದರೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ನೋಡಿ, ಇಲ್ಲಿ ನಾಗರದ್ದು ಶಿಲೆ ಎಲ್ಲನೂ ಕೆತ್ತಿ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಅವರು ನಮಗೆ ಹೇಳಿದ್ರು, ಮಾಡ್ಕೊಳ್ಳಿ ವಿಡಿಯೋ ಎಲ್ಲನೂ ಅಂತಲೂ ಸಹ ಹೇಳಿದ್ರು. ನೋಡಿ, ಇದು ಟೆಂಪಲ್ಲು ಇದು. ಅಂದರೆ ಇಲ್ಲಿ ಈ ಕಡೆ ಬರೋದು ದೇವಸ್ಥಾನದಿಂದ ಹೊರಗಡೆ ಬರೋ ಅಂಥದ್ದು. ನಾವು ದರ್ಶನ ಮಾಡ್ಕೊಂಡೆಲ್ಲ ಹೊರಗಡೆ ಬರ್ತೀವಲ್ಲ ಆ ಬಾಗಿಲು ಇದು. ಇನ್ನು ಇಲ್ಲೇ ಮುಂದೆ ಹೋಯ್ತು ಅಂತ ಅಂದರೆ ನೋಡಿ, ಅಲ್ಲಿ ಯಾರೋ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಜನನೇ ಇದ್ದಿದ್ದು, ತುಂಬ ಏನು ರಶ್ ಇರಲಿಲ್ಲ. ಹಬ್ಬ ಇರೋ ಕಾರಣ ಎಲ್ಲ ಹಬ್ಬ ಮಾಡ್ತಾ ಇರ್ತಾರೆ, ಹಂಗಾಗಿ ಸ್ವಲ್ಪ ಏನೋ ಅಷ್ಟೊಂದು ರಶ್ ಇರೋದಿಲ್ಲ. ಒಂದೊಂದು ದಿನ ತುಂಬ ರಶ್ ಇರುತ್ತಂತೆ, ಇವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ. ಹಂಗಾಗಿ ನಾವು ಹೋಗಿದ್ವಿ, ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ನನಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಹೇಳಿದರು, ಹಾಗಾಗಿ ನಾನು ಹೋಗಿದ್ದೀನಿ. ಹೋಗಿರ್ತೀವಿ, ಒಳ್ಳೆಯದು ಆಗೋದು ಬಿಡೋದು ಭಗವಂತನಿಗೆ ಬಿಟ್ಟಿದ್ದಲ್ವ. ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ನೋಡಿ, ಇಲ್ಲಿ ಈ ಕಡೆಯಿಂದ ನಾವು ದರ್ಶನಕ್ಕೆ ಹೋಗೋವಂಥದ್ದು. ಅಲ್ಲಿ ಎದುರುಗಡೆ ಒಂದು ಬಸವಣ್ಣನೂ ಇದೆ. ಬಸವಣ್ಣನ ಹತ್ರ ಯಾರೋ ಏನೋ ಕೇಳ್ತಾ ಇದ್ರು ಅವರು, ಗಂಡ ಹೆಂಡ್ತಿ ಪಾಪ ಅವ್ರೇನು ಕೇಳ್ತಿದ್ರು ಏನೋ. ನಾವು ವಿಡಿಯೋ ಮಾಡ್ಕೊಂಡು ಅಲ್ಲಿ ನಾನು ಒಳಗಡೆ ಹೋಗ್ತಾ ಇದ್ದೆ. ನೋಡಿ, ಅಲ್ಲಿ ಎದುರಿಗೇ ಕಾಣಿಸ್ತಾ ಇದೆ ಮುನೇಶ್ವರ ಸ್ವಾಮಿಯ ವಿಗ್ರಹ. ಅದು ಚೆನ್ನಾಗಿದೆ ದೇವಸ್ಥಾನನೂ. ಇನ್ನು ಅಲ್ಲಿ ಲೆಫ್ಟ್ ಸೈಡಲ್ಲಿ ಕೂತಿದ್ದಾರೆ ನೋಡಿ, ಅವರು ಗುರುಗಳು ಹೇಳ್ತಾರೆ. ನಮ್ದು ಏನೇ ಪ್ರಾಬ್ಲಮ್ ಇತ್ತು ಅಂದ್ರೂ ಹೇಳ್ತಾರೆ. ನಮಗೆ ಇಲ್ಲೊಬ್ಬರು ಅವ್ರ ಹತ್ರ ನೀವು ಹೋಗೋವಾಗ ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ ಅಂತಲೂ ಅಂದರು. ಆಯಿತು ಅಂದ್ಬಿಟ್ಟು ನಾನು ಅಲ್ಲಿ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಅವ್ರ ಹತ್ರ ಕೇಳ್ಕೊಂಡ್ವಿ ನಾವು. ಅಂದರೆ ನಮ್ಗೆ ಏನು ಕಷ್ಟ ಇರುತ್ತೆ ಅದೆಲ್ಲನೂ ನಾವು ಅವ್ರ ಹತ್ರ ಹೇಳ್ಕೊಂಡ್ರೆ ಒಂದು ನಿಂಬೆಹಣ್ಣೆಲ್ಲ ಕೊಡ್ತಾರೆ. ಮತ್ತು 9 ಗಂಧದ ಕಡ್ಡಿನ ಹಚ್ಕೊಂಡು ನಾವು ಪ್ರದಕ್ಷಿಣೆ ಹಾಕಿದ್ರೂ ಸಹ ಒಳ್ಳೆಯದಾಗುತ್ತೆ ಅಂತಲೂ ಹೇಳಿದ್ರು. ನೋಡಿ, ಇದೇನೆ ವಿಗ್ರಹ. ಅಂದರೆ ಅವರು ನಮಗೆ ಸ್ವಲ್ಪ ಹೇಳಿದ್ರು, ನೀವು ಎಲ್ಲೇ ವಿಡಿಯೋ ಮಾಡಬೇಕಾದ್ರೂ ಡೈರೆಕ್ಟಾಗಿಯೇ ಗರ್ಭಗುಡಿದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಮಾಡಿ ಅಂತಲೂ ಸಹ ಹೇಳಿದ್ರು. ತುಂಬ ಚೆನ್ನಾಗಿ ನಮಗೂ ರೆಸ್ಪಾನ್ಸ್ ಎಲ್ಲ ಮಾಡಿದ್ರು, ಮಾತಾಡ್ಸಿದ್ರು. ಮತ್ತು ಇವರು ಮಂಗಳಾರತಿ ಅಲ್ಲಿ ದೇವರಿಗೆ ಮಂಗಳಾರತಿ ಮಾಡಿನೂ ಸಹ ಕೊಟ್ಟರು. ಹೇಳಿದ್ರು ಅವರು ನಮಗೆ ಸುಮಾರು ಹೊತ್ತಲ್ಲಿ ಹೇಳಿದ್ರು, ನಮಗೆ ಏನು ಕಷ್ಟ ಏನು ಅಂತ ಎಲ್ಲನೂ ಕೇಳಿದ್ರು. ಮತ್ತು ನಮಗೆ ನಿಂಬೆಹಣ್ಣು ಸಹ ಕೊಟ್ಟರು, ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡು ಅಂತಲೂ ಹೇಳಿದ್ರು. ಆಮೇಲೆ ನಾವು ಆಯಿತು ಅಂತ ಹೊರಟಾಗ ಇವರು ನಮಗೆ ಮಂಗಳಾರತಿ ಮಾಡಿಬಿಟ್ಟು ನಮಗೆ ಮಂಗಳಾರತಿ ಕೊಟ್ಟರು. ಮತ್ತು ಮಂಗಳಾರತಿ ಎಲ್ಲ ತಗೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂತು ಅಂದಾಗ ಮತ್ತೆ ಮಾಡ್ಕೊಳ್ಳಿ ವಿಡಿಯೋ ಎಲ್ಲ ಕಡೆನೂ ಮಾಡ್ಕೊಳ್ಳಿ ಅಂತ ಅವರೇ ಗುರುಗಳೂ ಸಹ ಹೇಳಿದ್ರು ನನಗೆ. ಹಾಗಾಗಿ ಮಾಡಿಕೊಂಡೆ ನಾನು. ಇನ್ನು ಹೊರಗಡೆ ಬಂದಾಗ ಇಲ್ಲಿ ಅಮ್ಮನವ್ರ ದೇವಸ್ಥಾನವೂ ಇದೆ. ಇಲ್ಲಿ ಅಂದರೆ ಹೊರಗಡೆ ಬರ್ತೀವಲ್ಲ ನಾವು, ಮುನೇಶ್ವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಮೇಲೆ ಇಲ್ಲಿ ಅಮ್ಮನವ್ರ ದೇವಸ್ಥಾನವೂ ಇದೆ. ಅಲ್ಲಿಗೂ ಬಂದ್ವಿ ನಾವು. ಅಲ್ಲೂ
ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ. ಮತ್ತು ಇಲ್ಲಿ ಡೈಲಿ ಊಟ ಇರುತ್ತೆ, ಒಂದು ದಿನವೂ ಮಿಸ್ ಇಲ್ವಂತೆ. ನಾವು ಊಟ ಎಲ್ಲ ಮಾಡಲಿಲ್ಲ, ಯಾಕೆಂದರೆ ನಾವು ಇನ್ನೊಂದು ಕಡೆ ಹೋಗಬೇಕಾಗಿತ್ತು. ಹಂಗಾಗಿ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು, ಅಂದರೆ ನಾವು ಟೆಂಪಲ್ಗೆ ಹೋಗಿದ್ದೇ ಲೇಟು, ಮತ್ತು ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಊಟ ಎಲ್ಲ ಮಾಡಲಿಲ್ಲ. ಇಲ್ಲಿ ದೇವಿ ದರ್ಶನ ಎಲ್ಲ ಮಾಡಿಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಯಾಕೆಂದರೆ ನನ್ನ ಫ್ರೆಂಡು ನನಗೆ ಸುಮಾರು ಸತಿ ಹೇಳಿದರು, ಹೋಗು ಇಲ್ಲಿಗೆ ಒಳ್ಳೆಯದಾಗುತ್ತೆ ಅಂತೆಲ್ಲನೂ ಸಹ ಹೇಳಿದರು. ಹೋಗಿದ್ದೀನಿ, ನೀವೂ ಸಹ ಹೋಗಿ, ತುಂಬ ಚೆನ್ನಾಗಿದೆ ಟೆಂಪಲ್ಲು. ಈ ಟೆಂಪಲ್ ಹೆಸರು ಶ್ರೀ ಕ್ಷೇತ್ರ ಭಕ್ತ ಮುನೇಶ್ವರ ಅಂತ. ಈ ಟೆಂಪಲ್ ಇರೋದು ಸೋಲೂರು ಹತ್ರ. ಇದು ಹಾಸನ ಮತ್ತು ಬೆಂಗಳೂರು ಹೈವೇನಲ್ಲಿ ಇರೋ ಅಂಥದ್ದು. ನೆಲಮಂಗಲದಿಂದ ನಿಮಗೆ 22 ಕಿಲೋಮೀಟ್ರ್ ಆಗುತ್ತೆ, ಸೋಲೂರಿಂದ 4 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಈ ಟೆಂಪಲ್ಗೆ ಯಾವುದೇ ರೀತಿ ಬಸ್ ಸೌಲಭ್ಯ ಅಂಥದ್ದು ಯಾವುದೂ ಇಲ್ಲ, ಓನ್ ವೆಹಿಕಲ್ ಮಾಡಿಕೊಂಡೇ ಹೋಗಬೇಕು ನೀವು. ಅದರಲ್ಲೂ ಅದು ಮಾದಿಗೊಂಡನಹಳ್ಳಿ ಅನ್ನೋ ಊರದು. ಆ ಊರ ಹತ್ರ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ನಿಮಗೆ ಯಾರಾದ್ರೂ. ಸೋಲೂರಿಂದನೂ ಸಹ ನೀವು ಹೋಗ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.